ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಗೋಕಾಕ್ ಮಹಾನಗರದಲ್ಲೊಂದು ಗಂಗಾ ಆರತಿ ಬರುವ ಫೆಬ್ರವರಿ 15ರಂದು, ಅಂದರೆ ಸಂಡೇ, ರವಿವಾರ, ಭಾಳ ವಿಜೃಂಭಣೆಯಿಂದ ಜರುಗುವಂಥದ್ದು. ಕಾಶಿಯಿಂದ ಅನೇಕ ಉಪಾಧ್ಯಾಯರು ಅಥವಾ ಪೂಜಾರಿಗಳು ಆಗಮಿಸ್ತಾ ಇದ್ದಾರೆ. ಅದು ಕೂಡಲ ಸಂಗಮ, ಗೋಕಾಕದ ಕೂಡಲ ಸಂಗಮ ಅನ್ನೋದನ್ನು ನೆನಪಿಡ್ಬೇಕಾಗಿದೆ, ಹುಣಗುಂದಲ್ಲ. ಯಾಕೆ ಹೇಳಬೇಕಾಗಿದ್ರೆ ಇವತ್ತು ಇದು ಒಂದು ಬಹಳ ಐತಿಹಾಸಿಕವಾಗಿ ಮಹತ್ವವುಳ್ಳಂಥ ಈ ಗೋಕಾಕದ ಕೂಡಲ ಸಂಗಮ, ಮಾರ್ಕಂಡೆ ಮತ್ತು ಘಟಪ್ರಭಾ ನದಿಗಳ ಕೂಡುವಿಕೆ. ಈಗಾಗಲೇ ಈ ಬಗ್ಗೆ ಗೋಕಾಕ್ ಜನರಿಗಂತೂ ಆ ಸ್ಥಳದ ಬಗ್ಗೆ ಬಹಳ ಹೆಮ್ಮೆ, ಪ್ರೀತಿ, ವಿಶ್ವಾಸ, ಭಕ್ತಿ ಕೂಡ. ಯಾಕಂದರೆ ಅಲ್ಲಿ ಕೂಡಲ ಸಂಗಮ ದೇವ ಅನ್ನುವಂಥ ಕೂಡಲ ಸಂಗಮ ದೇವ ಅಂದರೆ ನಾವು ಸಹಜವಾಗಿ ಹೋಗೋದು ಬಾಗಲಕೋಟೆ ನಮ್ಮ ಕೂಡಲ ಸಂಗಮಕ್ಕೆ. ಆದರೆ ಅಲ್ಲಲ್ಲೇ ನದಿಗಳ ಕೂಡುವ ಈ ಸಂಗಮಕ್ಕೆ ಒಂದು ಬಹಳ ಮಹತ್ವದ, ಅದು ಅದರಲ್ಲೂ ಶಿವರಾತ್ರಿ ಮತ್ತು ಮಕರ ಸಂಕ್ರಮಣದಿಂದ ಜನ ಸಹಜವಾಗಿ ಭಕ್ತಿಯಿಂದ ತಮ್ಮನ್ನು ತಾವು ಶಿವನಿಗೋ ಅಥವಾ ಪಾರ್ವತಿಗೋ ಅಥವಾ ಇಬ್ಬರಿಗೂ ಪಾರ್ವತೇಶ್ವರರಿಗೋ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವಂಥ ಒಂದು ಸಂದರ್ಭ, ತಮ್ಮನ್ನು ತಾವು ಒಂದು ಆಧ್ಯಾತ್ಮಗಳಿಗೆ ಒಯ್ಯುವಂಥದ್ದು. ಅದರಲ್ಲೂ ಇಂಥ ಒಂದು ಪವಿತ್ರವಾದ ಸ್ಥಳ. ಯಾಕಂದ್ರೆ ಅದು ನೀವು ನೋಡಿದರೆ ಗೊತ್ತಾಗಿಬಿಡ್ತದೆ ಎಷ್ಟು ಅದ್ಭುತವಾದ ಪ್ಲೇಸ್ ಅದಪ್ಪ ಅಂದ್ರೆ, ಪ್ರದೇಶ ಅಂದರೆ ಅದು ನೋಡಿದ್ರೆ ಬಿಟ್ಟು ಬರಲಿಕ್ಕೆ ಆಗೋದೇ ಇಲ್ಲ ಅಂಥ ಒಂದು ಪ್ರದೇಶ. ಅಂಥಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಶಿಯಿಂದ ಉಪಾಧ್ಯಾಯರನ್ನ ಇನ್ನುಳಿದ್ರ ಕರೆಸಿ ಗೋಕಾಕದ ಎಲ್ಲ ಭಕ್ತ ಜನ ಕೂಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಗಂಗಾ ಆರತಿ ಮಾಡುವಂಥದ್ದು. ವಿಶೇಷವಾಗಿ ಉತ್ತರದಲ್ಲಿ ಇದು ಕಾಣುವಂಥದ್ದು, ಅದು ಗಂಗಾ ನದಿಗೆ ಅನ್ನೋದು ನಿಮಗೆ ಗೊತ್ತದ, ಕಾಶಿಯಲ್ಲೇ. ಅದಂತರಲ್ಲೇ ಅಲ್ಲಲ್ಲೇ ನಡೀತಾ ಬಂದಿದೆ. ಆ ದಿಶೆಯಲ್ಲಿ ಇವತ್ತು ಈ ಗೋಕಾಕದ ಕೂಡಲ ಸಂಗಮದಲ್ಲಿ ನಡೆಯುತ್ತದೆ. ಆ ಸ್ಥಳಕ್ಕೆ ನೀವು ಬಂದಾಗ ಗೊತ್ತಾಗ್ತದೆ ಅಂತ ಅದ್ಭುತವಾದ ಸ್ಥಾನದ. ಆ ಸ್ಥಳದಲ್ಲಿ ಸಹಜವಾಗಿ ನಮ್ಮನ್ನು ನಾವು ಮರಿದಷ್ಟಲ್ಲ, ದೈವದ ಜೊತೆ ನಮ್ಮನ್ನು ಕೂಡಿಸಿಕೊಂಡಂಥ ಒಂದು ಸಂದರ್ಭ. ಅದು ಬರುವ ರವಿವಾರ ಸಾಯಂಕಾಲ 5 ಗಂಟೆಗೆ ಅಲ್ಲಿ ಪೂಜೆ ಏನಾಗ್ತದೆ, ಎಂತಾಗ್ತದೆ ಅನ್ನುವಂಥದ್ದು. ಜೊತೆಗೆ ಇದರದ್ದೆಲ್ಲ ನೇತೃತ್ವವನ್ನು ಇಲ್ಲಿಯ ಸ್ಥಳೀಯ ನಮ್ಮ ಈ ಧಾರ್ಮಿಕ ಮುಖಂಡರು, ಅದೇ ಕಾಲಕ್ಕೆ ಇನ್ನುಳಿದವರು, ಸಮಾಜ ಮುಖಂಡರು ಕೂಡ್ಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿಶೇಷವಾಗಿ ಬಸವರಾಜ್ ಕಲ್ಯಾಣ್ ಶೆಟ್ಟಿಯವರಾಗಿರ್ಬೋದು, ಅವ್ರ ಜೊತೆಗೆ ಜಯಾನಂದ್ ಮುನೋಳಿಯವರಾಗಿರ್ಬೋದು, ನಮ್ಮ ಸೋಮಶೇಖರ್ ಮಗದುಮವರಾಗಿರ್ಬೋದು, ಅಶೋಕ್ ಪೂಜಾರಿ ಅವರಾಗಿರ್ಬೋದು, ಇನ್ನುಳಿದವರು ಅನೇಕರೆಲ್ಲ ಕೂಡ್ಕೊಂಡು ಇದನ್ನೊಂದು ಕಮಿಟಿ ಮಾಡಿ ಒಂದು ಸಂಘಟನೆ ಮಾಡಿಕೊಂಡು ಇದನ್ನು ಮಾಡೋಣಪ್ಪ. ಅದ್ರ ಜೊತೆಗೆ ಇದನ್ನು ಪ್ರವಾಸಿ ಕೇಂದ್ರ ಮಾಡೋಣ ಅಂಥದ್ದು ಭಾಳ ಮಹತ್ವದ ವಿಷಯ ಅದ. ಯಾಕಂದರೆ ಪ್ರವಾಸಿ ಕೇಂದ್ರ ಆಯ್ತಂದ್ರೆ ಸಹಜವಾಗಿ ಅದಕ್ಕೆ ಮಹತ್ವ ಬಂದೇ ಬರ್ತದೆ. ಮತ್ತು ಮಹತ್ವದ ಜಾಗದ, ಯಾಕಂತಂದ್ರೆ ಆ ಸ್ಥಳ ಒಂದು ರೀತಿ ಮನಸ್ಸಿಗೆಲ್ಲ ಬರೀ ಆನಂದ ಅಷ್ಟು ನೀಡೋದಲ್ಲ, ಒಂದೇನಪ್ಪ ಒಂದು ಸುಖ, ಆಧ್ಯಾತ್ಮ ಸುಖ ನೀಡುವಂಥ ಸ್ಥಳ ಅದು. ಅಲ್ಲೇ ಈ ಒಂದು ಗಂಗಾ ಆರತಿ ಮಾಡೋದ್ರಿಂದಾಗೆ 2-3 ವಿಷಯಗಳನ್ನು ಅಲ್ಲೇ ಬಹಳ ಪ್ರತಿಪಾದಿಸುವ ವಿಷಯ ಇದಾವೆ. ಹೇಳಿದ್ರೆ ಈಗಾಗಲೇ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲೇ, ಒಂದು ಪವಿತ್ರತೆ ನೆಲೆಗಟ್ಟಿನಲ್ಲೇ, ಜೊತೆಗೆ ಏನಪ್ಪ ಅಂದ್ರೆ ಕೂಡಲ ಸಂಗಮದಂತಹ ಈ ಒಂದು ನಾವು ಸಹಜವಾಗಿ ಒಂದು ನಂಬುವುದೇನಪ್ಪ ಅಂತಂದ್ರೆ ಮಾರ್ಕಂಡೆ ಗಂಡು, ಘಟಪ್ರಭಾ ಹೆಣ್ಣು ಅನ್ನುವಂಥದ್ದು ಅವರಿಬ್ಬರ ಮೇಲಿಂದ ಸೃಷ್ಟಿ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅದ. ಅಲ್ಲೇ ಈ ಒಂದು ಗಂಗಾ ಆರತಿ ಮಾಡಿ ಗಂಗೆಯನ್ನು ಪೂಜಿಸುವಂಥದ್ದು. ನೀರಿಗೆ ನಾವು ಗಂಗೆಯನ್ನು ನಂಬ್ಕೊಂಡು ಬಂದಿದ್ದೀವಿ. ಗಂಗೆ ಶಿವನ ಶಿರದ ಮೇಲೆ ಇರ್ತಾಳೆ, ನಿಮಗೂ ಗೊತ್ತದ. ಅವಳಿಗೊಂದು ಆರತಿ ಮಾಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಗೋಕಾಕ್ ನಗರದಷ್ಟೇ ಅಲ್ಲ, ಸುತ್ತಮುತ್ತಲು ಎಲ್ಲರಿಗೂ, ಬೆಳಗಾವಿ ಜಿಲ್ಲೆಯ ಸರ್ವರಿಗೂ ಈ ಒಂದು ಕಮಿಟಿ ಆಹ್ವಾನ ನೀಡ್ತಾ ಇದೆ. ಬರ್ರಪ್ಪ, ನೀವು ದಯವಿಟ್ಟು ಬನ್ನಿರಿ, ನೋಡಿರಿ, ಭಾಗವಹಿಸ್ರಿ, ಒಂದು ಪುಣ್ಯಕ್ಷೇತ್ರ ಇದದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದರ ಅಭಿವೃದ್ಧಿಗಾಗಿಯೂ ಸಹಿತ ಈ ಸ್ಥಳೀಯ ಇಲ್ಲಿಯ ಬೆಳಗಾವಿ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಒಂದು 10 ಕೋಟಿ ರೂಪಾಯಿವರೆಗೆ ಇಲ್ಲಿ ಬ್ರಿಡ್ಜ್ ಆಯಿತು. ಅದನ್ನು ಇನ್ನಷ್ಟು ಏನೋ ವೈಜ್ಞಾನಿಕವಾಗಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಅದನ್ನು ಬೆಳೆಸಬೇಕು ಅನ್ನುವಂಥ ನೆಲೆಯಲ್ಲೇ ಇವರೆಲ್ಲರ ಸಮಾಜ ಮುಖಂಡರ ಕೋರಿಕೆಗೆ ಸ್ಪಂದಿಸಿ ಒಂದಿಷ್ಟು ಅದನ್ನು ಯಾತ್ರಾ ಕ್ಷೇತ್ರ, ಪುಣ್ಯಕ್ಷೇತ್ರ ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಆ ಒಂದು ಫಂಕ್ಷನದಲ್ಲೇ ನಮ್ಮ ಸ್ಥಳೀಯ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಅಂತೇಳಿ ಇವರೆಲ್ಲರ, ಮತ್ತು ಅದೇ ಕಾಲಕ್ಕೆ ಇನ್ನೊಂದು ನಮ್ಮ ಶೂನ್ಯ ಸಂಪಾದನಾ ಮಠದ ಮುರುಘರಾಜೇಂದ್ರ ಸ್ವಾಮೀಜಿಯವರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವೆಲ್ಲ ಸುದ್ದಿಗಳು ಬರ್ತಾ ಇದ್ದ ವಿಷಯಗಳು. ಈ ಒಂದು ವಿಷಯ ಮತ್ತು ಇನ್ನೊಂದು ಮಾತಿನ ಹೇಳಬೇಕಾಗಿದೆ. ಕೂಡಲ ಸಂಗಮದ ಈ ಅಲ್ಲೊಂದು ಗುಡಿ, ಶಿವನ ಗುಡಿ ಅದ. ಆ ಗುಡಿಗೆ
ಹೆಚ್ಚು ಕಡಿಮೆ ಒಂದು 200-300 ವರ್ಷಗಳ ಇತಿಹಾಸ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಕೂಡಲ ಸಂಗಮನಾಥನ ದರ್ಶನ ಮಾಡ್ಕೊಳ್ಳೋ ಜೊತೆಗೆ ದರ್ಶನ ಮಾಡ್ಕೊಂಡು ಪುಣ್ಯ ಪಡ್ಕೊಳ್ಳೋ ಜೊತೆಗೆ ಮನಸ್ಸನ್ನು ಶಾಂತಿ ಮಾಡ್ಕೊಳ್ಳೋ ಸಲುವಾಗ ತಾವೆಲ್ಲರೂ ಆಗಮಿಸ್ತೀರಿ ಅನ್ನುವಂಥ ಭರವಸೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಿದಂಥ ಹೆಸರು ಗೊತ್ತದ ನಿಮಗೆ. ಅಶೋಕ್ ಪೂಜಾರಿ ಅವರು, ಬಸವರಾಜ್ ಕಲ್ಯಾಣ್ ಶೆಟ್ಟಿ ಅವರು, ಮಗದೂಮ್ ಅವರು, ದಯಾನಂದ ಮುನವಳ್ಳಿ ಅವರು, ಇನ್ನೂ ಅನೇಕರಲ್ಲಿ ಬಂದಿದ್ದರು ಕೂಡಿದ್ರಲ್ಲ ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಹೆಂಗೆ ಆಹ್ವಾನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ವಂದನೆಗಳು. ಮಹಾಶಿವರಾತ್ರಿಯ ಅಂಗವಾಗಿ 15ನೇ ತಾರೀಕಿಗೆ ಈ ಪುಣ್ಯಕ್ಷೇತ್ರ ಸಂಗಮದಲ್ಲಿ ನಡೆಯಲಿರುವಂತಹ ಗಂಗಾ ಆರತಿಯ ಕಾರ್ಯಕ್ರಮದ ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರನ್ನ ಮನವಿ ಮಾಡಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಎಲ್ಲ ಮುಖಂಡರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಗೋಕಾಕ ನಗರದಲ್ಲಿ ಈಗಾಗಲೇ ಒಂದು ಗಂಗಾ ಆರತಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಈ ಸಾರಿ ಮಹಾಶಿವರಾತ್ರಿಯ ಅಂಗವಾಗಿ 15ನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಗಂಗಾ ಆರತಿಯನ್ನ ಈ ಪುಣ್ಯಕ್ಷೇತ್ರ ಸಂಗಮದಲ್ಲಿ ಮಾಡುವಂತಹ ದೊಡ್ಡ ಕಾರ್ಯವನ್ನ ನಮ್ಮ ಎಲ್ಲ ಹಿರಿಯರು ಕೂಡ ಕೈಗೊಂಡಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ದೂರದ ಆ ಕಾಶಿಗೆ ಹೋಗಿ ಎಲ್ರಿಗೂ ಕೂಡ ಗಂಗಾ ಆರತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಎಲ್ಲರೂ ಕೂಡ ಭಾಗವಹಿಸುವುದರ ಮೂಲಕವಾಗಿ ದಂಪತಿಗಳು ಸೇರಿಕೊಂಡು ಆ ಗಂಗಾ ಆರತಿಯನ್ನು ಮಾಡುವುದರ ಮೂಲಕವಾಗಿ ಆ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. ಅಂತಹ ಸದವಕಾಶವನ್ನು ಒದಗಿಸಿಕೊಟ್ಟಂತಹ ನಮ್ಮ ಎಲ್ಲ ಹಿರಿಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡ್ತಾ, ಇನ್ನು ಮುಂದೆ ಅದರ ಕುರಿತಾಗಿ ಜಯಾನಂದ ಮುನವಳ್ಳಿಯವರು ಸತತವಾಗಿ 6ನೇ ಬಾರಿಗೆ ನಮ್ಮ KLE ಸಂಸ್ಥೆಗೆ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗುವುದರ ಮೂಲಕವಾಗಿ ಮತ್ತೊಮ್ಮೆ ಆ KLE ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ಜಯಾನಂದ ಮುನವಳ್ಳಿಯವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅವರು ವಿನಂತಿಸಿಕೊಂಡರು. ಎಲ್ಲರಿಗೂ ನಮಸ್ಕಾರ. ಘಟಪ್ರಭಾ ಮತ್ತು ಮಾರ್ಕಂಡೆ ನದಿಯ ಸಂಗಮ ಅಭಿವೃದ್ಧಿ ಸಮಿತಿ ವತಿಯಿಂದ ಇವತ್ತು ಎಲ್ಲ ಪ್ರೆಸ್ ಮೀಡಿಯಾದವರಿಗೆ ನಾನು ಸ್ವಾಗತಿಸುತ್ತೇನೆ. ಇವತ್ತು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ, ಬರುವ ಫೆಬ್ರವರಿ 15ನೇ ತಾರೀಕಿಗೆ ಶಿವರಾತ್ರಿ ನಿಮಿತ್ತ ಗಂಗಾ ಆರತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಎಲ್ಲ ಕಮಿಟಿಯವರು ನಿರ್ಧಾರ ಮಾಡಿದ್ದೇವೆ ಅಂದರೆ, ಈ ಕಾರ್ಯಕ್ರಮಕ್ಕೆ ಶೂನ್ಯ ಸಂಪಾತ ಮಠದ ಸ್ವಾಮೀಜಿ ದಿವ್ಯ ಸ್ಥಾನವನ್ನು ವಹಿಸಿಕೊಳ್ಳುತ್ತಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಅಣ್ಣ ಜಾರಕಿಹೊಳಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಕೂಡ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ವಹಿಸ್ತಾ ಇದ್ದಾರೆ. ಹಾಗೆ ಗೋಕಾಕದ ಸಮಸ್ತ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮಗೆ ವಿನಂತಿ ಏನಂದರೆ, ಈ ಮೀಡಿಯಾ ಮುಖಾಂತರ ನಮಗೆ ವಿನಂತಿ ಏನಂದರೆ, ಪ್ರತಿ ಮನೆಗೆ ಈ ಕಾರ್ಯಕ್ರಮ ಬಗ್ಗೆ ತಾವು ತಿಳಿಸ್ಬೇಕಂತ ನಾನು ವಿನಂತಿಸುತ್ತೇನೆ. ಈ ಪವಿತ್ರ ಸ್ಥಾನ ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೆ ಮೊನ್ನೆ ಸತೀಶ್ ಜಾರಕಿಹೊಳಿ ಕೂಡ ಈ ಸ್ಪಾಟಿಗೆ ಬಂದಿದ್ದರು. ಅವರು ಕೂಡ ಸುಮಾರು 10 ಕೋಟಿ ರೂಪಾಯಿ ಅಂದಾಜು ಅಭಿವೃದ್ಧಿಗೆ ಕೂಡ ಮಾಡ್ತಾರಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗೆ ಮೊನ್ನೆ ನಾನು ರಮೇಶ್ ಜಾರಕಿಹೊಳಿ ಕೂಡ ಭೇಟಿಯಾದರೂ ಕೂಡ ಇದು ಎಲ್ಲರೂ ಕೂಡಿ
ಈ ಈ ಸಂಗಮಕ್ಕೆ ಒಂದು ಒಳ್ಳೆಯ ರೂಪ ತರುವಂತೆ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಸಂಗಮ ಕ್ಷೇತ್ರದ ಅಭಿವೃದ್ಧಿ ಕುರಿತಾಗಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಜೊತೆಗೆ ನಡೆದಂತಹ ಒಂದು ವಿಚಾರದ ಕುರಿತಾಗಿ ಕೂಡ ನಮ್ಮೆಲ್ಲರಿಗೆ ಪ್ರಸ್ತುತಪಡಿಸಿ ಈ ಒಂದು 15 ತಾರೀಕಿಗೆ ನಡೆಯುವಂತಹ ಈ ಒಂದು ಗಂಗಾ ಆರತಿಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗಗೊಳಿಸಲಿಕ್ಕೆ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಸಹಕರಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಂತಹ ರಾಜು ಮುನ್ನೋಳಿ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಇನ್ಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜು ವರ್ಗಾವಣೆ ಮಾತನಾಡಬೇಕಂತ ಹೇಳಿದ್ದಾರೆ. ಅಶೋಕನ ಪೂಜಾರಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮದ ಸನ್ನಿಹಿತರಿಗೆ ಮತ್ತೊಮ್ಮೆ ಸ್ವಾಗತಿಸಿ ತಮ್ಮೆಲ್ಲರಿಗೂ ಸಹಿತ ಗೌರವಪೂರ್ವಕ ವಂದನೆಗಳು. ಜೊತೆಯೇ ಈ ಕಾರ್ಯಕ್ರಮದಲ್ಲಿರುವಂಥ ಈ ಘಟಪ್ರಭಾ ಮತ್ತು ಮಾರ್ಕಂಡೇಯ ಸಂಗಮ ಸ್ಥಳದ ಅಭಿವೃದ್ಧಿ ನೇರ ಸಮಿತಿಗೆ ಅದರ ಅಧ್ಯಕ್ಷರಾಗಿರುವಂಥ ಶ್ರೀ ಬಸವರಾಜ ಯಲಂಚಿಗೆ ಅವರೇ, KLE ಸದಸ್ಯರು ಹಿರಿಯರಾಗಿರುವಂಥ ಶ್ರೀ ರಾಜು ಉಡೋಳಿ ಅವರೇ, ಜೊತೆಗೆ ಶ್ರೀ ಸೋಮಶೇಖರ್ ಮಂದು ಮಾಡಿ, ಇನ್ನು ಬಹುಶಃ ಎಲ್ಲರ ಹೆಸರು ಅಂದರೆ ಬೇರೆ ವಿಚಾರವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಗಣ್ಯರೇ, ಅದ್ರ ಜೊತೆಗೆ ಇಲ್ಲಿ ಆಗಮಿಸಿರುವಂಥ ಇನ್ನಿತರ ಎಲ್ಲ ಗಣ್ಯರೇ, ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಗೋಕಾಕದ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿಗಳ ಸಂಗಮ ತನ್ನದೇ ಆದಂಥ ಒಂದು ಇತಿಹಾಸ ಹೊಂದಿದೆ. ಅದ್ರ ಜೊತೆಗೇ ಬಹುಶಃ ಎಲ್ಲಿ 2 ನದಿಗಳು ಕೂಡಿರ್ತಾವೋ ಅದೊಂದು ಪವಿತ್ರ ಕ್ಷೇತ್ರದಂಥ ಭಾವನೆ ನಮ್ಮಲ್ಲೆಲ್ಲ ಐತಿ. ಅದಕ್ಕೆ ಪೂರಕವಾಗಿಯೇ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ನನಗೆ ಈ ಕ್ಷೇತ್ರಕ್ಕೆ ಭಾಳ ಒಂದು 2 ಅಥವಾ 3 ಅಷ್ಟೇ ಸಂಗಮ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲವು. ಒಂದು ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳ ಕೂಡಲ ಸಂಗಮ, 2ನೇದು ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿಗಳ ಸಂಗಮ ಸ್ಥಳ ಇದೊಂದು ಗೋಕಾಕ, 3ನೇದು ತರ್ಕಾವರಿ 5 ಇದೆ. ಅಂದರೆ ಒಟ್ಟಾರೆ ಒಂದು 3-4 ಇರ್ಬೋದು ಅಷ್ಟೇ. ಅದ್ರ ಜೊತೆಗೇ ಭಾಳ ಇನ್ನೊಂದು ವಿಶಿಷ್ಟ ಅಂದರೆ ಇವತ್ತು ನಿನ್ನೆ ಒಂದು ಉತ್ತರ ಭಾರತದೊಳಗೆ ಬ್ರಹ್ಮಪುತ್ರ ನದಿ ಗಂಡು ಹೆಸರಿನಿರುವಂಥ ಒಂದು ನದಿ ಅನ್ನುವಂಥ ಮಾತನ್ನು ಹೇಳಿದ್ರು. ಬಹುಶಃ ನನ್ನ ದೃಷ್ಟಿಯೊಳಗೆ ನಮ್ಮ ತಿಳುವಳಿಕೆ ಬಗ್ಗೆ ಮಾರ್ಕಂಡೇಯ ಸಹಿತ ಪುರುಷನ ಹೆಸರಿಂದ ಇರುವಂಥ ನದಿ. ಆ ದೃಷ್ಟಿಯಿಂದ ವಿಚಾರ ಮಾಡಿದರೆ ಮಾರ್ಕಂಡೇಯ ಮತ್ತು ಘಟಪ್ರಭೆ ಸ್ತ್ರೀ ಹೆಸರು, ಮಾರ್ಕಂಡೇಯ ಗಂಡ ಹೆಸರು. ಈ ಎರಡೂಗಳ ಸಮ್ಮಿಲನ ಆಗುವಂಥ ಒಂದು ಸಂಗಮ ಕ್ಷೇತ್ರ ಇತ್ತಂದ್ರೆ ಅದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದೈತಿ. ಧಾರ್ಮಿಕ ಹಿನ್ನೆಲೆಯನ್ನು ಸಹಿತ ಹೊಂದೈತಿ ಅನ್ನುವಂಥ ಮಾತನ್ನು ಹೇಳಿ ಬಹುಶಃ ಸೃಷ್ಟಿಗೆ ಪೂರಕವಾದಂಥ ಸಂಗಮ, ಗಂಡು ಹೆಣ್ಣುಗಳ ಸಮ್ಮಿಲನವೇ ಈ ಜೀವರಾಶಿಯ ಜನನ ಮತ್ತು ನಡೆಗೆ ಕಾರಣ ಆಗೈತಿ. ಅದೇ ರೀತಿ ಈ ಘಟಪ್ರಭಾ ಮಾರ್ಕಂಡೇಯ ನದಿಗಳ ಸಂಗಮ ಕ್ಷೇತ್ರ ಅಂತ ಧಾರ್ಮಿಕವಾಗಿ ಒಂದು ಪವಿತ್ರ ಕ್ಷೇತ್ರ ಅಂತ ಭಾವನೆ ನಮ್ದಾಗೈತಿ. ಇನ್ನು ಇತ್ತೀಚೆಗೆ ಈ ಘಟಪ್ರಭಾ ಮತ್ತು ಮಾರ್ಕಂಡೇಯಗಳ ಈ ಏನು ಸಂಗಮ ಕ್ಷೇತ್ರಕ್ಕೆ ಒಂದು ದಿವಸದೊಳಗೆ ಹಿಂದಿನ ದಿವಸದೊಳಗೆ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾಗಿತ್ತು. ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಮಕರ ಸಂಕ್ರಮಣ ದಿವಸ, ಮಹಾಶಿವರಾತ್ರಿ ದಿವಸ ಇಲ್ಲಿ ಬರ್ತಿದ್ರು, ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ರು. ಪಕ್ಕದಲ್ಲಿ ಇರುವಂಥ ಶಿವನ ಸ್ವರೂಪಿಯಾದಂತಹ ಸಂಗಮನಾಥನ ದರ್ಶನ ಪಡಿತಿದ್ರು. ಧಾರ್ಮಿಕವಾಗಿ ಒಂದು ಪವಿತ್ರ ಕಾರ್ಯವನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ಆ ದೇವರ ಕೃಪೆಗೆ ಪಾತ್ರ ಹಾಕಿದ್ರು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಹೊಳಿಗಳ ಪಾತ್ರ ಹೆಚ್ಚುವುದರಿಂದ, ನಾತುತ್ತಿದ್ದರಿಂದ ಬಹುಶಃ ಜನರ ಬರೋದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಅದರ ಮಣ್ಣೊಂದ್ಸಲ ನಾವೆಲ್ಲ ಕೂಡಿ ಶ್ರೀ ಬಸವರಾಜ ಯಲಂಚಿಯವರು, ಶ್ರೀ ರಾಜುಗೌಡರ ನೇತೃತ್ವದೊಳಗೆ ಒಂದು ಸಭೆ ಮಾಡಿದ್ವಿ. ಸಭೆ ಮಾಡಿ ಅದರ ಪುನರ್ ನವೀಕರಣ ಆಗಬೇಕು, ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಭಾವನೆ ಇಟ್ಟು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸನ್ಮಾನ್ಯ ಸಂಜೀತ್ ಜಾಗೃತಿ ಉಲ್ಲೇಖ ಮಾಡಿಕೊಂಡಾಗ ಅವರು ಸಹಿತ ಸ್ಥಳಕ್ಕೇ ಭೇಟಿ ಕೊಟ್ಟಿದ್ದ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೆಲ್ಲ ಸಂಬಂಧಪಟ್ಟ ಅಧಿಕಾರದ ಜೊತೆಗೆ ಕೂಲಂಕಷವಾಗಿ ಚರ್ಚಿಸಿ ಸುಮಾರು 3 ಕೋಟಿಗೂ ಮೇಲ್ಪಟ್ಟು 3 ಕಾರ್ಯಗಳನ್ನ ಅಂದರೆ ಒಟ್ಟಾರೆಯಾಗಿ ಹೆಚ್ಚುವರಿ 10 ಕೋಟಿ ರೂಪಾಯಿಗಳ ಕಾರ್ಯವನ್ನು ಅಲ್ಲಿ ಮಾಡೋ ಮುಖಾಂತರ ಪ್ರಸಕ್ತ ವರ್ಷದೊಳಗನ ಅದಕ್ಕೆ ಆ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಈ ಸಂಗಮ ಆಗಬೇಕು, ಧಾರ್ಮಿಕ ಕ್ಷೇತ್ರ ಆಗಬೇಕು. ಅದ್ರ ಜೊತೆಗೇ ದೊಡ್ಡ ಪ್ರಮಾಣದ ಪ್ರವಾಸಿಗರು ಇಲ್ಲಿ ಬರುವ ಮುಖಾಂತರ ಗೋಕಾಕದ ಬೆಳವಣಿಗೆಗೆ, ಗೋಕಾಕದ ವ್ಯಾಪಾರಕ್ಕೆ
ಅದಕ್ಕೂ ಸಹಿತ ಉತ್ತೇಜನ ಆಗಬೇಕುವಂಥ ದೃಷ್ಟಿಕೋನ ಇಟ್ಕೊಂಡ್ರಿಂದ ಅದಕ್ಕೆ ಪೂರಕವಾದಂಥ ನಿರ್ಣಯ ತಗೊಂಡ್ರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಸಹಿತ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಕೂಡಲೇ ಈ ಪ್ರಸ್ತಾವನೆ ಸರ್ಕಾರ ಮುಂದೆ ಬರಬೇಕು, ಅದಕ್ಕೆ ಮಂಜೂರಾತಿ ಕೆಲಸ ನಾವು ಮಾಡ್ತೀವಿ, ಆದರೆ ನಿಮ್ಮ ಕಾರ್ಯವನ್ನು ಮಾತ್ರ ನೀವು ಕೂಡಲೇ ಮಾಡಬೇಕಾದರು. ಬಹುಶಃ ಇತ್ತೀಚೆಗೆ ಒಂದು 2-3 ದಿನ ಅಧಿಕಾರಿಗಳು ಸಹಿತ ಮತ್ತೆ ಸ್ಥಳ ಪರಿಶೀಲನೆ ಮಾಡಿ ಅದನ್ನೆಲ್ಲ ಡಿಟೇಲ್ ಆಗಿ ನೋಡ್ಬೇಕಿಂದ ಶನಿವಾರದ ಒಳಗಾಗಿನ ಅದು ಸಂಪೂರ್ಣ ಅದಕ್ಕೆ ಎಸ್ಟಿಮೇಟ್ ಮಾಡ್ಬೇಕಿಂದ ನಮ್ಮ ಪ್ರಸ್ತಾವನೆಯನ್ನು ಸರ್ಕಾರಕ್ಕೂ ಸಹಿತ ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಮಾತನ್ನು ಹೇಳಿ ಬಹುಶಃ ಈ ಕಾರ್ಯ ಆದಷ್ಟು ಶೀಘ್ರ ಆಗ್ತದೆ ಅನ್ನೋಕ ಇದೊಂದು ಚಾಲನೆ ಸಿಕ್ಕಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ ಅದ್ರ ಜೊತೆಗೆ ಶ್ರೀ ರಾಜೀವ್ ಮುನವಳ್ಳಿ ಅವರು ಹೇಳಿದಂಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಹಿತ ಈ ಕುರಿತು ಮಾತನಾಡಿದರು. ಅವರು ಹೇಳಿದ್ದಾರೆ, ಈ ಅಭಿವೃದ್ಧಿ ಪೂರ್ವಕವಾಗಿ ಎಲ್ಲರೂ ಕೂಡಿ ಮಾತನಾಡಿ ನನ್ನ ಕೈಯಲ್ಲಿ ಏನು ಸದ್ಯ ನಾನು ಎಲ್ಲ ಸಹಾಯ ಸಹಕಾರ ಮಾಡ್ತೀನಿ, ಮಾನ್ಯ ಸಚಿವರಿಗೂ ವಿನಂತಿ ಮಾಡ್ಕೊತೀನಿ. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರು ಈ ಮಾತನ್ನು ಭಾಳ ಹೇಳಿದರು. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಅದಕ್ಕೆ ಈಗಾಗಲೇ ರಾಜೀವ್ ಮುನವಳ್ಳಿ ಹೇಳಿ ಈ ಒಂದು ಅಭಿವೃದ್ಧಿ ಕಾಲಕ್ಕೆ ಚಾಲನೆ ಕೊಟ್ಟಿರುವಂಥ ಬಹುಶಃ ನಾವೆಲ್ಲರೂ ಅತ್ಯಂತ ಭರವಸೆಯಿಂದ ಕಾಣುತ್ತಿರುವಂಥ ಮುಖಂಡರಾಗಿರುವಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯ ಭಾಳ ಆಸ್ಥೆ ವಹಿಸಿ ಇದಕ್ಕೆ ಪೂರಕ ಕೆಲಸ ಮಾಡಿದರು. ಅಷ್ಟೇ ಆಸ್ಥೆಯನ್ನು ಶ್ರೀ ರಮೇಶ್ ಜಾರಕಿಹೊಳಿ ವಹಿಸಿದರು. ಇನ್ನು ಇವತ್ತೇನು ಇದಕ್ಕೆ ಪೂರಕವಾಗಿ ಒಂದು ಚಿಂತನೆ ಬಂದಿದೆ. ಬಹುಶಃ ಈ ಸಲದ ಮಹಾಶಿವರಾತ್ರಿ ಒಂದು ವಿಶಿಷ್ಟ ರೀತಿಯಿಂದ ಆಚರಣೆ ಮಾಡಬೇಕಾಗತ್ತೆ. ಮಹಾಶಿವರಾತ್ರಿ ಯಾಕೆ ವಿಶಿಷ್ಟ ಅಂದ್ರೆ ಶಿವನು ಲಿಂಗ ಸ್ವರೂಪಿಯಾಗಿ ಭಕ್ತಾದಿಗಳಿಗೆ ದರ್ಶನ ಕೊಟ್ಟಂಥ ಪವಿತ್ರ ದಿವಸ. ಅದು ಬೆಳಗಿನವರೆಗೆ ಜಾಗರಣೆ ಮಾಡಿ ಯಾರು ಶಿವನ ಧ್ಯಾನ ಮಾಡ್ತಾರೋ ಐಶ್ವರ್ಯ ಲಿಂಗದ ಬಂತು ಅಂತ ಅವರಿಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅನ್ನುವಂಥ ಪರಿಕಲ್ಪನೆ ಧಾರ್ಮಿಕವಾಗಿ ನಮಗೆಲ್ಲ ಐತಿ. ಬಹುಶಃ ಅದಕ್ಕೆ ಶ್ರೀ ರಾಜೀವ್ ಮುನವಳ್ಳಿ ಅವರು ಶ್ರೀ ಕೆಲಸಗಳು ವಿಚಾರ ವ್ಯಕ್ತಪಡಿಸಿದ್ರು. ಇವತ್ತು ಪವಿತ್ರ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲ ಚಾಲನೆ ಕೊಟ್ಟಿದ್ದೀವಿ. ಬಹುಶಃ ಅದಕ್ಕೊಂದು ಒಳ್ಳೆಯ ಚಾಲನೆ ಸಿಗಬೇಕಾದ್ರೆ ಅವತ್ತೊಂದು ಏನಾದರೂ ವಿಶಿಷ್ಟ ಕಾರ್ಯಕ್ರಮ ಅಲ್ಲಿ ಆಗಬೇಕು. ಶಿವರಾತ್ರಿ ದಿವಸದ ಶಿವನ ಆರಾಧನೆ ಅಂದ್ರೆ ಗಂಗಾತಾಯಿ ಆರಾಧನೆ ಇದ್ದಾಗನ, ಯಾಕಂದ್ರೆ ಶಿವನ ಜಡೆಯಿಂದ ಗಂಗಾತಾಯಿ ಬದಲಾಡುವಂಥ ಪ್ರತೀತಿ ಐತಿ. ಅದಕ್ಕೆ ಅವತ್ತನ ಇಲ್ಲಿ ಗಂಗಾರತಿ ಕಾರ್ಯಕ್ರಮ ಮಾಡೋ ಮುಖಾಂತರ ಇದಕ್ಕೊಂದು ಹೊಸ ಸ್ವರೂಪ ಕೊಡುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ಇವತ್ತು ನಾವೆಲ್ಲರೂ ಕೂಡಿಕೆಯಿಂದ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮೊನ್ನೆ ಧ್ಯಾನ ಮಂಗಳೂರು ಇದ್ದಂಗೆ ಅವತ್ತ ಗಂಗಾರತಿ ಕಾರ್ಯಕ್ರಮವನ್ನು ಏನು ಕ್ಷೇತ್ರ ಅಭಿವೃದ್ಧಿ ಒಂದು ಹೊಸ ಕಾಯಕಲ್ಪ ಕೊಡುವಂಥ ನಿರ್ಣಯ ಮಾಡಿದರು. ಅವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಆ ಗಂಗಾರತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದ್ರ ಜೊತೆಗೇ ಬಹುಶಃ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಸಹಿತ ನಮ್ಮ ಶಾಸಕರಿಗೆ ಆಸ್ಥೆ ವಹಿಸಿ ಅದಕ್ಕೆ ಪೂರಕವಾದಂಥ ಕಾರ್ಯ ಮಾಡಾಕ್ತಾರೆ. ಅವರು ಆ ಗಂಗಾರತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮತ್ತು ನಮ್ಮ ಸ್ಥಳೀಯ ಶ್ರೀ ಶೂನ್ಯ ಸಂಪಾದನೆ ಮಾಡಿದ ಪರಮ ಪೂಜ್ಯರಾಗಿರುವಂಥ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರು ಆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ. ಇದರ ಜೊತೆಗೆ ಅನೇಕ ಜನ ಪೂಜ್ಯರು ಈ ಕಮಿಟಿ ಒಳಗಿರುವಂಥ ಎಲ್ಲ ಗಣ್ಯರು ಅದರಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಶಕ್ತಿ ಅಂದ್ರೆ ಇವತ್ತು ಬಹುಶಃ 2 ಸಮಿತಿಯರು. ಒಂದು ನಮ್ಮ ಯಡೂರು ಪಾದಯಾತ್ರಾ ಸಮಿತಿಯವರು. ಯಡೂರು ಪಾದಯಾತ್ರಾ ಸಮಿತಿ ಅಂದ್ರೆ ಪಾಪ ಅವರೆಲ್ಲ ನಿಷ್ಠೆಯಿಂದ ಕಾರ್ಯ ಮಾಡುವಂಥ ಧಾರ್ಮಿಕ ಕೆಲಸ ಮಾಡುವಂಥ ಯುವಕರ ಪಡೆ ಐತಿ. ಅವ್ರ ಹಿಂದೆ ಅನೇಕ ವಿಧಾಯಕ ಕಾರ್ಯಗಳನ್ನು ಇಲ್ಲಿ ಮಾಡಿದರು. ಬಹುಶಃ ಈ ಕಾರ್ಯಕ್ರಮ ಅಭಿವೃದ್ಧಿಯಾಗಿರ್ಬೋದು ಅಥವಾ ಈ ಕ್ಷೇತ್ರ ಅಭಿವೃದ್ಧಿ ಇರ್ಬೋದು, ಅದರಲ್ಲಿಯೂ ಸಹಿತ ಆ ಯಡೂರು ಪಾದಯಾತ್ರಾ ಸಮಿತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿ ಆಸ್ಥೆ ವಹಿಸಿ ಇದನ್ನು ಜವಾಬ್ದಾರಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೇ ಇದು ಗೋಕಾಕದ ಸಾಯಿ ಫೌಂಡೇಶನ್ ಏನೈತಿ, ಆ ಸಾಯಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂಥ ಆನಂದ್ ಅಧ್ಯಕ್ಷರಾಗಿದ್ದ ಶ್ರೀ ಸಂಜೀವ್ ಚಿಕ್ಕಲ್ಗಡ್ಡಿ ಅವರು ಮತ್ತು ಶ್ರೀ ಆನಂದ್ ಪಾಟೀಲ್ ಅವರು ಸಹಿತ ನಮ್ಮ ಜೊತೆ ಸಹಕಾರ ಮಾಡಿದರು. ಅಷ್ಟೇ ಅಲ್ಲ, ಇವತ್ತು ಕಾಶಿಯಿಂದ ಏನು ಈ ಗಂಗಾರತಿ ಮಾಡುವಂಥ ಒಂದು ವಿಶಿಷ್ಟ ತಂಡ ಐತಿ. ಮತ್ತು ಈಗಾಗಲೇ ಅವ್ರು ಈ ಗೋಕಾಕ್ ಕಳಿಸಿದ್ರು. ಅದೇ ತಂಡವನ್ನು ಮತ್ತೆ ಕರೆಸಿ ಅವರ ಮುಖಾಂತರ ಗಂಗಾರತಿ ಮಾಡಬೇಕು, ಅವರೆಲ್ಲ ಗಂಗಾರತಿಯ ಕಾರ್ಯಕ್ರಮ ಮಾಡಬೇಕು. ಅದ್ರ ಜೊತೆಗೇ ಇನ್ನೂ ವಿಶಿಷ್ಟವಾಗಿ ಇನ್ನೊಂದು ಏನು ಮಾಡಬೇಕು ಅಂದ್ರೆ ಕನಿಷ್ಠ 60 ಜನ ದಂಪತಿಗಳು ಆ ಗಂಗಾ ಪೂಜೆ ಮಾಡಬೇಕು. ಆ ಗಂಗಾರತಿ ಮಾಡುವಂಥ ತಂಡ ಜೊತೆಗೆ ಅವರು ಸಹಿತ ಪೂಜೆ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಬಹಳ ವಿಶಿಷ್ಟ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಾವು ಈ ಎಲ್ಲ ಸಮಿತಿಯವ್ರ ನೇತೃತ್ವ ಮಾಡಾಕಿದ್ವಿ. ಅದಕ್ಕೆ ಈ ಒಂದು ಕಾರ್ಯಕ್ರಮದೊಳಗೆ ತಮ್ಮ ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಸಮಯ ಭಾಳ ಕಡಿಮೆ ಇರೋದ್ರಿಂದ ಅದು ಎಲ್ಲರಿಗೂ ಹೋಗಿ ಮುಟ್ಟಬೇಕಾಗತ್ತಿ. ಬಹುಶಃ ನಿಮ್ಮ ಮುಖಾಂತರ ಪ್ರತಿಯೊಬ್ಬರಿಗೂ ಸಹಿತ ಈ ಗಂಗಾರತಿ ಕಾರ್ಯಕ್ರಮದ ಕುರಿತು ಮುಟ್ಟಿತ್ತಂದ್ರೆ ಅವಾಗ ಹೆಚ್ಚಿನ ಜನ ಅದರ ಅವಕಾಶವನ್ನು ಪಡಲಿಕ್ಕೆ ಸಾಧ್ಯತೆ ಸದುಪಯೋಗ ಪಡಿಸ್ಕೊತಾರೆ ಮತ್ತು ಆ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ದಿನಮಾನಗಳಿಗೂ ಸಹಿತ
ನಿಮ್ಮೆಲ್ಲರ ಸಹಾಯ ಸಹಕಾರ, ವಿಶೇಷವಾಗಿ ಮಾಧ್ಯಮದವರ ಸಹಾಯ ಸಹಕಾರ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬೇಕು ಅನ್ನುವಂಥ ಮಾತನ್ನು ಹೇಳಿ ನಮಗೆಲ್ಲ ಕಳಕಳಿಗೆ ಮನವಿ ಮಾಡ್ಕೊತೀನಿ. ಇನ್ನು ಅವತ್ತಿನ ಗಂಗಾರತಿ ಕಾರ್ಯಕ್ರಮ ಸಹ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ಇಲ್ಲೇ ಘಟಪ್ರಭಾ ಮಾರ್ಕಂಡೆ ನದಿಯ ಸಂಗಮ ಸ್ಥಳ ಏನಿದೆ ಅದರ ದಂಡೆಯೊಳಗಿನ ಒಂದು ಭವ್ಯವಾದ ರಂಗ ಸಂಚಿಕೆ ಮೇಲೆ ಆ ಗಂಗಾರತಿ ಕಾರ್ಯಕ್ರಮ ನಡೀತೈತಿ. 5ರಿಂದ 6:30 ಗಂಟೆವರೆಗೆ ಬಹುಶಃ ಈ ಸ್ತೋತ್ರ ಪಠಣ, ಧಾರ್ಮಿಕ ವಿಧಿವಿಧಾನಗಳ ಪಠಣ ಆಗತ್ತೆ. ಅದರ ಜೊತೆಗೇ ಧಾರ್ಮಿಕ ಮನೋಭಾವನೆ ಉಳ್ಳಂತ ಈ ಮನೋರಂಜನೆ ಕಾರ್ಯಕ್ರಮ ಸಹಿತ ಅಲ್ಲಿ ನಡೀತೈತಿ. ಕೊನೆಗೆ ಉದ್ಘಾಟನಾ ಸಮಾರಂಭ ಆದ ನಂತರ ಗಂಗಾರತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮದ ವಿವರಣೆಯನ್ನು ತಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ಮುಟ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ತಮ್ಮ ಸಹಕಾರ ಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಈ ಒಂದು ಗಂಗಾ ಆರತಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನೀಡಿದಂತಹ ಅಶೋಕನಾಥ ಪೂಜಾರಿ ಅವರಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಈ ಒಂದು ವಿಷಯವನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಲು ಆಗಮಿಸಿದಂತಹ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮ್ಮೆಲ್ಲ ತಂಡಗಳ ಪರವಾಗಿ, ಅಧ್ಯಕ್ಷರ ಪರವಾಗಿ ಹಾಗೂ ಈ ಒಂದು ಗಂಗಾ ಆರತಿಯ ತಂಡದ ಪರವಾಗಿ ನಮ್ಮೆಲ್ಲರಿಗೂ ಕೂಡ